ಅದೆಷ್ಟೋ ರೈತರುಗಳು ತಮ್ಮ ತೋಟ ಜಮೀನು ಸೇಫ್ಟಿ ಆಗಿರಬೇಕು ಅಂತ ಹೇಳಿ ಫೆನ್ಸಿಂಗ್ ಮಾಡಿಸ್ಕೊತಾ ಇದ್ದಾರೆ. ಆದರೆ ಫೆನ್ಸಿಂಗ್ ಮಾಡಿಸೋಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ. ಫೆನ್ಸಿಂಗ್ ಅನ್ನೋ ಹೆಸರಿನಲ್ಲಿ ಎಷ್ಟೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಅಡ್ವಾನ್ಸ್ ಹಾಕಿಸ್ಕೋತಾರೆ, ಸರಿಯಾಗಿ ಕೆಲಸ ಮಾಡಲ್ಲ, ಫೋನ್ಗಳು ಮಾಡಿದ್ರೆ ಫೋನ್ಗಳು ರಿಸೀವ್ ಮಾಡಲ್ಲ. ಇಂಥವ್ರ ನಡುವೆ ತಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ಅದೆಷ್ಟೋ ಜನ ಫೆನ್ಸಿಂಗ್ ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ. ಅಂಥವರಲ್ಲಿ ಒಬ್ಬರನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅವ್ರು ಮಾಡೋ ಕೆಲಸನ ಲೈವಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಬನ್ನಿ ಹೋಗೋಣ, ಅವ್ರ ಕೆಲಸ ಯಾವ ರೀತಿ ಇದೆ ಅಂತ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಈಗ ಒಂದು ಸುಮಾರು 2 ಎಕರೆ ಜಾಗದಲ್ಲಿ ನೀವು ಫೆನ್ಸಿಂಗ್ ಕೆಲಸ ಮಾಡ್ಕೊಟ್ಟಿದ್ರಾ? ಹೌದು ಸರ್. ಸೊ ಯಾವ ರೀತಿ ಕೆಲಸ ಮಾಡ್ಕೊಟ್ಟಿದ್ರಾ? ಸೊ ನಿಮ್ಮ ಹತ್ರ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ರೈತರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಸರ್. ಸರ್ ನಮಸ್ಕಾರ, ನಮ್ಮ ಹೆಸರು ಗಜೇಂದ್ರ ಅಂತ. ಈ 2 ಎಕರೆ ಬೌಂಡ್ರಿ 3 ದಿನದಲ್ಲಿ ಕೆಲಸ ಮಾಡ್ಕೊಟ್ಟಿದ್ದೀವಿ. ಅವರು ಸರ್ ಬಂದು ನಮಗೆ ಇವಾಗ ಹೊಸ್ದಾಗಿ ಸಸಿಗಳು ಇಟ್ಕೊಡ್ಬೇಕು, ಈ ಬೌಂಡ್ರಿಗೆಲ್ಲ ಪೂರ್ತಿ ಫೆನ್ಸಿಂಗ್ ಮಾಡಿಕೊಟ್ಬಿಟ್ಟು ಚೈನ್ ಲಿಂಕ್ ಮಿಸ್ ಹಾಕ್ಬಿಡು ಅಂತ ಹೇಳಿದ್ರು ಸರ್. ಅವರು ಹೇಳಿದ ಪ್ರಕಾರ ಮಾಡಿಕೊಟ್ಟಿದ್ವಿ ಸರ್. ನೋಡಿ ಸರ್, ಇದು 8 ಅಡಿ ಕಲ್ಲು, 4 ಲೈನ್ ಮುಳ್ತಂತಿ ಹಾಕಿದ್ದೀವಿ, 6 ಅಡಿ ಜಾಲರಿ ಹಾಕಿದ್ದೀವಿ. ಕಲ್ಲು ಸೈಜ್ ನೋಡ್ಬೋದು ಸರ್ ನೀವು, 4 ಇಂಚ್ ದಪ್ಪ ಬರುತ್ತೆ, 5 ಇಂಚ್ ಅಗಲ ಬರುತ್ತೆ ಸರ್. ಏಕೆಂದರೆ ಇದ್ರ ಪ್ರತಿಯೊಂದು ಕಲ್ಲು ಬರೋದು ಇದು ಹಸಿ ಕಲ್ಲು, ಕೋಲಾರದಿಂದ ತರ್ತೀವಿ ಸರ್. ಈ ಕಲ್ಲ ಇಲ್ಲ ಅಲ್ಲಿ ನಾವು ಸ್ಪಾಟ್ಗೂ ಹೋಗ್ತೀವಿ, ನಮಗೆ ಯಾವ ಥರ ಬೇಕೋ ಅದೇ ಥರ ಕಲ್ಲೇ ತುಂಬಿಸ್ಕೊಳ್ಳೋದು ಸರ್. ಇದು ಯಾವ ಥರ ಬಂದಿದೆ ನೋಡ್ಕೊಳ್ಳಿ, ಆ ಕಡೆ ಲಾಸ್ಟಿಂದ ಈ ಕಡೆ ಲಾಸ್ಟ್ ಗಂಟು ಪ್ರತಿ 8 ಕಲ್ಗೆ ಯಾಕೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ ಅಂದರೆ ನಾವು ಸರ್ ಬಿಗಿ ಎಲ್ಲ ಇದ್ರ ಮೇಲೆ ಇರ್ತದೆ ಸರ್. ಯಾಕೆ ಲಾಕ್ ಮಾಡ್ಕೋಬೇಕು ಅಂದರೆ ಸಪೋರ್ಟ್ ಕಲ್ಲು ಕೊಟ್ಟರೆ ಸರ್ ಲಾಕ್ ಆಗೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಲಾಕ್ ಆಗಲ್ಲ ಸರ್. ಸರ್ ಮೂಲೆ ಕಲ್ಲು ನೋಡ್ಬೋದು ನೀವು, ಯಾಕೆ ಅಂದರೆ ಈ ಮೂಲೆ ಕಲ್ಲಲ್ಲಿ ಜೋಡಿನೇ ಹಾಕೋಬೇಕು ಸರ್. ಸಿಂಗಲ್ ಕಲ್ಲು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಇರಲ್ಲ ಸರ್. ಜೋಡಿ ಕಲ್ಲು ಹಾಕಿದ್ರೆ ಒಂದು ಕಲ್ಲು ಹೋದ್ರೂ ಇನ್ನೊಂದು ಕಲ್ಲು ಇರುತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ಸರ್ 2 ಕಲ್ಲು ಹಾಕೋತೀವಿ. ಇದಕ್ಕೂ ಯಾಕೆ ಸಪೋರ್ಟ್ ಕಲ್ಲು ಕೊಡಬೇಕಾದ್ರೆ ಮೂಲೆಯಲ್ಲೂ ಇಡೀ ಬಿಗಿ ಎಲ್ಲ ಇದ್ರ ಮೇಲೆ ನಿಂತಿರುತ್ತೆ ಸರ್. ಬೇಕಾದ್ರೆ ನೀವು ನೋಡ್ಕೊಳ್ಳಿ ಲೈವಲ್ಲಿ, ಆ ಕಡೆಯಿಂದ ಲಾಸ್ಟ್ ಬಂದರೂ ಇದ್ರ ಮೇಲೆ ಬಿಗಿ ಇದೆ, ಈ ಕಡೆಯಿಂದ ಲಾಸ್ಟಲ್ಲಿ ಬಂದರೂ ಸರ್ ಇದ್ರ ಮೇಲೆ ಬಿಗಿ ಇದೆ ಸರ್. ನಮ್ಮ ರೈತರಿಗೋರು ಯಾವ ಥರ ಹೇಳ್ತಾರೋ ಅದೇ ಥರ ಮಾಡ್ಕೊಡ್ತೀವಿ ಸರ್. ಇದರಲ್ಲಿ 5-6 ಥರ ಇದೆ ಮೆಟೀರಿಯಲು. ನಾವು ನಮ್ಮ ರೈತರು ಯಾವ್ದು ಹೇಳ್ತಾರೋ ಅದೇ ಯೂಸ್ ಮಾಡುವ ಸರ್. ಟಾಟಾ ಬೇಕಾದರೆ ಟಾಟಾ ಹಾಕ್ಕೊಡುವ, ಜಿಂದಾಲ್ ಬೇಕಾದರೆ ಜಿಂದಾಲ್ ಹಾಕ್ಕೊಡುವ, ಸನ್ವಿಕ್ ಬೇಕಾದರೆ ಸನ್ವಿಕ್ ಹಾಕ್ಕೊಡುವ, ಯಾವ ಥರ ಹೇಳ್ತಾರೋ ಸರ್ ಅದೇ ಥರ ಮಾಡ್ಕೊಡ್ತೀವಿ ಸರ್. ಸರ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದಾವೆ ಸರ್ ಅಷ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀವಿ ಸರ್. ಯಾಕೆಂದರೆ 2 ಕಡೆಯಿಂದ ಕಲ್ಲು ಬರೋದು ನಮಗೆ. ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಬೇಕಾದರೆ ಹೊಸಪೇಟೆಯಿಂದ ಬರುತ್ತೆ, ಈ ಕಡೆಯಿಂದ ನಮ್ಮ ಸೈಡ್ ಆದರೆ ಸರ್ ಈ ಕಡೆಯಿಂದ ಕೋಲಾರದಿಂದ ಬರುತ್ತೆ ಸರ್. ನಮಗೆ ಯಾವ್ದು ಹತ್ರ ಆಗುತ್ತೋ ಅವು 2 ಕಡೆಯಲ್ಲಿ ತರಿಸ್ಕೊಂಡು ಕೆಲಸ ಮಾಡ್ಕೊಡ್ತೀವಿ ಸರ್. ಸರ್ ಟೋಟಲಾಗೆ ಒಂದು 4 ಥರ ಕೆಲಸ ಮಾಡ್ಕೊಡ್ತೀವಿ ಸರ್. ಯಾವ್ಯಾವ ಥರ ಅಂದರೆ ಸರ್ ನಿಮಗೆ ಮುಳ್ತಂತಿ ಬೇಕಾದರೆ ಮುಳ್ತಂತಿ ಮಾಡ್ಕೊಡ್ತೀವಿ, ಜಾಲರಿ ಬೇಕು ಅಂದರೆ ಜಾಲರಿ ಮಾಡ್ಕೊಡ್ತೀವಿ, ನಾಟೆಡ್ ಮಿಸ್ ಬೇಕಾದರೆ ನಾಟೆಡ್ ಮಿಸ್ ಮಾಡ್ಕೊಡ್ತೀವಿ, ವಾಲ್ ಕಾಂಪೌಂಡ್ ಬೇಕಾದರೂ ಮಾಡ್ಕೊಡ್ತೀವಿ ಸರ್. ಸರ್ ಮೆಸ್ಸು ಅಂದರೆ ಇವರು 8 ಅಡಿ ಕಲ್ಲು ಹಾಕ್ಸ್ಕೊಂಡವ್ರೆ, ಈ 8 ಅಡಿಗೆ 4 ಲೈನ್ ತಂತಿ ಹಾಕಿದ್ದೀವಿ, 6 ಅಡಿ ಜಾಲರಿ ಹಾಕಿದ್ದೀವಿ ಸರ್. 7 ಅಡಿ ಕಲ್ಲು ಹಾಕಿಸ್ಕೊಂಡ್ರೆ 3 ಲೈನ್ ತಂತಿ ಹಾಕಿ 5 ಅಡಿ ಜಾಲರಿ ಹಾಕ್ಕೊಡ್ತೀವಿ ಸರ್. ಸರ್ ಮೇನ್ ಏನು ಗಮನಿಸಬೇಕು ಅಂದರೆ ನಮ್ಮ ರೈತರು ನಮ್ಮ ತವೇ ಕೆಲಸ ಮಾಡಿಸ್ಲಿ, ಯಾರ ತವೇ ಕೆಲಸ ಮಾಡಿಸ್ಲಿ, 8 ಅಡಿ ಕಲ್ಲು ಹಾಕಿಸ್ಕೊಂಡ್ರೆ ಸರ್ 2 ಅಡಿ ಗುಂಡಿ ಹೊಡಿಸ್ಲೇಬೇಕು, 7 ಅಡಿ ಕಲ್ಲು ಹಾಕಿಸ್ಕೊಂಡ್ರೆ 1 ಮುಕ್ಕಾಲು ಅಡಿ ಗುಂಡಿ ಹೊಡಿಸ್ಲೇಬೇಕು ಸರ್. ಮೇನು ಗುಂಡಿ ಮೇಲೆ ಇರೋದು ಸರ್. ನಮ್ಮ ಹತ್ರ 4 ಬ್ಯಾಚ್ ಕೆಲಸಗಾರ ಮಾಡಿಕೊಂಡಿದ್ವಿ, ಒಂದೊಂದು ಬ್ಯಾಚಲ್ಲಿ 12 ಜನ ಅವರೇ ಸರ್. ನಾವು ಒಂದು ಸಾರಿ ಆರ್ಡ್ರ್ ಕೊಟ್ಬಿಟ್ಟು ಹೋದರೆ ಆ ಕೆಲಸ ಮುಗಿಯೋಗಂಟು ಓನರ್ನ ನಾವೇನು ಕೇಳಲ್ಲ ಸರ್. ಇದು ರೈಟು ಅಷ್ಟೇ ಸರ್. ಕಲ್ಲು ಬಂದಾಗ ಕಲ್ಲು ಅಮೌಂಟ್ ಇಸ್ಕೊತೀವಿ, ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ಅಮೌಂಟ್ ಇಸ್ಕೊತೀವಿ, ಲಾಸ್ಟಲ್ಲಿ ಲೇಬರ್ ಅಮೌಂಟ್ ಹೋಗ್ತೀವಿ ಸರ್ ನಾವು. ಸರ್ ಡಿಸ್ಟೆನ್ಸು ನೋಡ್ಕೋಬೇಕು ಮೇನು ಸರ್. 6 ಅಡಿಗೆ ಒಂದು ಕಲ್ಲು ಹಾಕಿಸ್ಕೋಬೇಕು, ಜಾಸ್ತಿ ದೂರಕ್ಕೆ ಹಾಕಿಸ್ಕೊಂಡ್ರೆ ಕಲ್ಲು ಬಿದ್ದೋಗುತ್ತೆ ಸರ್. ಆಮೇಲೆ ಎಲ್ಲ ಜೋಲ್ ಬಿದ್ದೋಗುತ್ತೆ, ಆಮೇಲೆ ನಿಮಗೆ ಯಾರೂ ಸರ್ವಿಸ್ ಕೊಡೋಲ್ಲ ಸರ್. ನಾವು ಹೇಳ್ದಂಗೆ ನೀವು ಕೆಲಸ ಮಾಡಿಸ್ಕೊಂಡ್ರೆ ನಾವು ಅಲ್ಲೇ ಇದ್ದಬೇಕು ಸರ್, ಒಂದು 20 ವರ್ಷ ನಾವೇ ಸರ್ವಿಸ್ ಕೊಡ್ತೀವಿ ಸರ್ ನಾವು ಹೇಳ್ದಂಗೆ ಮಾಡಿದ್ರೆ. ಸರ್ ಈ ವಿಡಿಯೋದಲ್ಲಿ ಇವಾಗ ಏನು ನೋಡಿದ್ದೀರೋ ಅದೇ ಥರ ಕೆಲಸ ಮಾಡ್ಕೊಡ್ತೀವಿ ಸರ್. ಹೇಳೋದೊಂದು ಮಾಡೋದು ಇನ್ನೊಂದು, ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್. ನಾವು ಏನು ಮಾತಾಡಿರ್ತೀವೋ ಅದೇ ಪ್ರಕಾರ ಮಾಡ್ಕೊಡ್ತೀವಿ ಸರ್. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಾವು ಮಾಹಿತಿ ತಿಳಿಸ್ಕೊಡ್ತೀವಿ. ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮದ್ದಕ್ಕೆ ಬನ್ನಿ ಸರ್, ಸಿಗ್ತೀವಿ.